ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ ಹಾಗೂ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಬಹಳ ತೃತೀಯ, 3/7/2026 ಶುಕ್ರವಾರ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶುಕ್ರವಾರ, ತಿಥಿ ತೃತೀಯ, ಬೆಳಿಗ್ಗೆ 8:48 ಆಗೋಗುತ್ತೆ. ಆಮೇಲೆ ಜ್ಯೋತಿ ಬಂದಿರೋದ್ರಿಂದ ಸಂಕಷ್ಟಹರ ಜ್ಯೋತಿ ಈ ದಿನ ಇರತಕ್ಕಂಥದ್ದು. ರಾತ್ರಿ 9:31 ಸೂರ್ಯೋದಯ ಆಗ್ತದೆ. ಈ ದಿನ ವಿಶೇಷವಾಗಿ ಸಂಕಷ್ಟ ಜ್ಯೋತಿ ಇರ್ತಕ್ಕಂಥದ್ದು. ಶ್ರವಣ ನಕ್ಷತ್ರ ಅಂದರೆ ಶ್ರೀನಿವಾಸನ ನಕ್ಷತ್ರ, ಶ್ರವಣ ನಕ್ಷತ್ರ. ನೋಡಿ, ಇವತ್ತು ಶ್ರವಣ ನಕ್ಷತ್ರ ಇದೆ, ಅದು ನಮ್ಮ ವೆಂಕಟರಮಣ ಸ್ವಾಮಿಯವರು ಹುಟ್ಟಿದ ದಿನ. ಹಾಗೂ ಸಂಕಷ್ಟ ಇದೆ, ಎರಡೂ ಇರೋದ್ರಿಂದ ಬಹಳ ಉತ್ತಮವಾದ ದಿನ. ಯಾರಾದರೂ ಹರಕೆ ಕೊಡೋಂಗಿದ್ರೆ ವೆಂಕಟರಮಣ ಸ್ವಾಮಿಗೆ ಇವತ್ತು ಕೊಡಿ, ನಿಮ್ಮ ಕಾರ್ಯಗಳಲ್ಲಿ ನೆರವೇರ್ತಕ್ಕಂಥದ್ದು. ಇನ್ನು ಯೋಗ ಬಂದು ವಿಷ್ಕಂಬ, ಕರ್ಣ ಬಂದು ಭದ್ರೆ. ಇನ್ನು ರಾಹುಕಾಲ ಬಂದು 10:30-12, ಗುಡಿಕ ಕಾಲ ಬಂದು 7:30-9, ಅರ್ಧಪರಹ ಬಂದು 3-3. ಅದೇ ರೀತಿಯಾಗಿ ಯಮಗಂಟ ಕಾಲ ಬಂದು 3-4, ಅಮೃತ ಗಡಿಗಳು 9-10 ಇರತಕ್ಕಂಥದ್ದು. ಈ ದಿನ ವಿಶೇಷವಾದ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:31. ತದನಂತರ ಯಾರೋ ವ್ರತ ಆಚರಿಸ್ತಾರೆ ಅವರು ತೀರ್ಥ ಪ್ರಸಾದ ಸ್ವೀಕರಿಸ್ಬೋದು. ಇನ್ನು ಮೇಷರಾಶಿಗೆ ಬಂದಾಗ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಕ್ಕೆ ಭಾಳ ಪ್ರಯತ್ನ ಪಡ್ತೀರಿ, ಸಫಲರಾಗ್ತೀರಿ. ಉತ್ತಮ ಹಣದ ಒಳಹರಿವು, ಬರ್ತಾ ಇರ್ತದ ಕಾಸು, ಅದರ ವೆಚ್ಚನ ಕಂಟ್ರೋಲ್ ಮಾಡೋಕ್ಕೆ ಭಾಳ ಕಷ್ಟ ಬಿಡ್ತೀರಿ. ಕುರಿ, ಕೋಳಿ, ಹಂದಿ, ಮೇಕೆ ಸಾಕಾಣಿಕೆ ಮಾಡ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಉತ್ಪನ್ನಗಳನ್ನ ಯಾರು ಮಾರ್ಕೆಟಿಗೆ ಬಂದಿರ್ತಾರೆ ರೈತರು, ಅವ್ರಿಗೆ ಒಳ್ಳೆಯದಾದ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಶುಭ. ನೌಕರರಿಗೆ, ರೈತರಿಗೆ, ಕೆಲಸದ ಒತ್ತಡ, ಕುಶಲಕರ್ಮಿಗಳಿಗಂತೂ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದ ನಾಮಸ್ಮರಣೆ ಮಾಡಿ, ಶ್ರೀ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಅಂತೇಳಿ ಗೋವಿಂದ ನಾಮಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ಅದೇ ರೀತಿಯಲ್ಲಿ ಮಳೆ ಆಧಾರಿತ ರೈತರು, ಮಳೆಗೆ ಕಾತಿರ್ತಾರಲ್ಲ, ರಾಗಿ, ಹುರುಳಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಯಾವ ರಿಟೇಲ್ ಟ್ರೇಡರ್ಸ್, ದಿನಸಿ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಹೂವು ಹಣ್ಣು ವ್ಯಾಪಾರಿಗಳು, ರಿಟೇಲ್ ಟ್ರೇಡರ್ಸ್ ಇರ್ತಾರೆ, ಅವರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಪೂಜೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಇವತ್ತು ಪ್ರಯಾಣದ ಸಾಧ್ಯತೆ ಇದೆ, ಎಲ್ಲಾದರೂ ಹೋಗ್ಬೇಕು ಅನಿಸುತ್ತೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು. ಗೃಹ ಸೌಖ್ಯಮಲ್ಲಿ ಸಂತೋಷಕರವಾದ ವಾತಾವರಣ ಇರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಲಾಭ. ಹಾಲಿನ ಉತ್ಪನ್ನ ಮಾರೋರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಂಕಷ್ಟಹರ ಮಹಾಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಗೊಂದಲಗಳ ನಿವಾರಣೆ, ಆದಾಯದಲ್ಲಿ ಪ್ರಗತಿ, ಹೈನುಗಾರಿಕೆಯಲ್ಲಿ ಶುಭ, ಸರ್ಕಾರಿ ನೌಕರರಿಗೆ ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿಗೆ ಯಾವುದೇ ಆಗಿರ್ಬೋದು, ರೆಡಿಮೇಡ್ ಮೆಟೀರಿಯಲ್ಸ್ಗೆ ಲಾಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಉಪನಿಷತ್ತನ್ನು ಪಾರಾಯಣ ಮಾಡಿ, ಇಲ್ಲಾಂದರೆ ಕೇಳಿರಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗಳಿಗೆ ಸಿಕ್ಕಾಪಟ್ಟೆ ಗೊಂದಲಗಳಿವರಿಗೆ, ಕನ್ಯಾ ರಾಶಿಯವರಿಗೆ ಆ ಗೊಂದಲಗಳು ಸ್ವಲ್ಪ ನಿವಾರಣೆ ಆಗ್ತಕ್ಕಂಥದ್ದು. ಆದಾಯದಲ್ಲಿ ಪ್ರಗತಿ, ಸ್ವಲ್ಪ ಆದಾಯ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ಈ ಸಾಮಾನ್ಯವಾಗಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಫ್ಯಾಕ್ಟ್ರಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಬಹಳ ಒಳ್ಳೆ ಶುಭ ಸೂಚನೆ ಇರ್ತಕ್ಕಂಥ ದಿನ. ಹೂವಿನ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಆದಾಯದ ಮೂಲಗಳಲ್ಲಿ ಕೊರತೆ, ಅದನ್ನು ಅನ್ವೇಷಣೆ ಮಾಡೋಕ್ಕೆ ಹೋಗ್ತೀರಿ ನೀವು. ಕಲೆಗಾರರಿಗೆ ಬೇಡಿಕೆ, ಆರೋಗ್ಯದಲ್ಲಿ ಚೇತರಿಕೆ, ತೋಟಗಾರಿಕೆಯಲ್ಲಿ ಲಾಭ. ಅದೇ ರೀತಿಯಲ್ಲಿ ಚೀನಿವಾರ, ನೇಕಾರ, ಕಮ್ಮಾರ, ಸಮಗಾರ, ಕುಂಬಾರ, ಇವರು ಪ್ರೊಫೆಷನಲ್ಸ್ ಇರ್ತಾರೆ ನೋಡಿ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಗೋಂದಾವಳಿ ಬ್ರಹ್ಮ ಚೈತನ್ಯರ ಸದ್ಗುರುಗಳನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಕಲಾವಿದರು ಹಾಗೂ ಕಲೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ, ವೈದ್ಯರಿಗೆ ಯಾವುದೇ ರೀತಿಯ ವೈದ್ಯರಾಗಿರಲಿ ಅವರಿಗೆ ಲಾಭದಾಯಕವಾಗಿರತಕ್ಕಂಥ ದಿನ. ಗುರು ರಾಘವೇಂದ್ರನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ 3 ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ.
ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಉದ್ಯೋಗ, ವ್ಯಾಪಾರ, ವ್ಯವಸಾಯಗಳಲ್ಲಿ ಹಿನ್ನಡೆ. ನೋಡಿ, ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಬೇಕು. ಯಾವುದು ಹೋದರೂ ಹಿನ್ನಡೆ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಾಗಲಿ ವ್ಯವಸಾಯದಲ್ಲಾಗಲಿ ಯಾವುದು ಸರಿಯಾಗಿ ಸಕ್ರಮವಾಗಿ ನಡೆಯೋದಿಲ್ಲ. ಅದರಿಂದ ಹುಷಾರಾಗಿ ನೀವು ಹೆಜ್ಜೆ ಇಡಬೇಕು. ಕುಶಲಕರ್ಮಿಗಳಿಗೆ ಶುಭ. ದನಕರುಗಳ ವ್ಯಾಪಾರ ದಲ್ಲಾಳಿಗಳಿರ್ತಾರೆ ನೋಡಿ, ಅವ್ರಿಗೆ ಬಹಳ ಒಳ್ಳೆಯ ದಿನ. ಸುದರ್ಶನ ಮಂತ್ರವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮಕರ ರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಹುಡುಗರಾಗಲಿ, ಅಣ್ತಮ್ಮಂದರಾಗಲಿ, ಸ್ನೇಹಿತರಾಗಲಿ ಅವರೆಲ್ಲ ಶುಭ ಸುದ್ದಿ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಗತಿ. ಜೇನು ರೇಷ್ಮೆ ಅಣಬೆ ಬೆಳೀತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಚಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ, ಕುಂಭರಾಶಿಯವರಿಗೆ ಇವತ್ತು ಉತ್ತಮ ಹಣಕಾಸಿನ ಒಳಹರಿವು. ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುತ್ತಿಗೆದಾರರಿಗೆ ಒಳ್ಳೆ ಸಂತೋಷ, ಯಾಕಂದ್ರೆ ಅವ್ರ ಕೆಲಸಗಳು ಹಿಡಿದಿರ್ತಕ್ಕಂಥದ್ದು, ಪ್ರಗತಿ ಇರ್ತಕ್ಕಂಥದ್ದು. ಭತ್ತ, ಕಬ್ಬು ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವ್ಯವಸಾಯ ಸಹಾಯಕರು, ಆರೋಗ್ಯ ಸಹಾಯಕರು, ಹೆಲ್ಪರ್ಸ್ ಇರ್ತಾರೆ, ಅವರಿಗೆಲ್ಲ ಒಳ್ಳೆ ದಿನ ಆಗಿರ್ತಕ್ಕಂಥದ್ದು. ನೀವು ಶಿರಡಿ ಬಾಬು ಅವ್ರನ್ನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಬಿಳಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಎಲ್ಲ ರೀತಿಯ ಕಾರ್ಮಿಕ ಬಂಧುಗಳಿಗೆ ಶುಭ ದಿನ. ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಲಾಭ. ಪೂಜಾ ದ್ರವ್ಯ, ಹೋಮ ದ್ರವ್ಯ, ಮರ್ತಕ್ಕ ದ್ರವ್ಯ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷ್ಣಂ ಒಂದೇ ಜಗದ್ಗುರು ಅಂತೀವಿ, ಶ್ರೀ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು 12 ರಾಶಿಗಳ ಈ ದಿನದ ಭವಿಷ್ಯವಾಗಿರ್ತಕ್ಕಂಥದ್ದು. ಆದ್ಮೇಲೆ ತಮ್ಮೆಲ್ಲರಿಗೂ ಈ ದಿನ ಆ ಸಂಕಷ್ಟರ ಮಹಾಗಣಪತಿಯು ಶುಭವನ್ನು ತಂದುಕೊಡಲಿ. ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ವಿಘ್ನಗಳಿಲ್ಲದೆ ನೆರವೇರಲಿ ಅಂತೇಳಿ ಆ ಮಹಾಗಣಪತಿಯನ್ನು ಧ್ಯಾನ ಮಾಡ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ತಮ್ಮಲ್ಲಿ ಕಳಕಳಿ ಮನವೇನಪ್ಪ ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಿರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ತಿಳಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಗಣೇಶ.